ನಮಸ್ತೆ. ಶ್ರೀ ಪರಂಜ್ಯೋತಿಯ ಪವಾಡವನ್ನು ಕೇಳೋಣ. ನಾನು ಒಂದು ಪ್ರತಿಷ್ಠಿತ IT ಕಂಪನಿಯಲ್ಲಿ ಪ್ರಾಜೆಕ್ಟ್ ಲೀಡರ್ ಆಗಿ ಕೆಲಸ ಮಾಡುತ್ತಿರುವ ಪುಣೆಯ ಪ್ರಶಾಂತ್ ಡೋಂಗ್ರೆ. ನಾನು 2007ರಿಂದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಅನುಗ್ರಹದಲ್ಲಿದ್ದೇನೆ ಮತ್ತು ಆರೋಗ್ಯ, ಐಶ್ವರ್ಯ ಮತ್ತು ನನ್ನ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಅಸಾಧಾರಣ ಪವಾಡಗಳನ್ನು ನೋಡಿದ್ದೇನೆ. ಆದರೂ ಈ ಆಶೀರ್ವಾದಗಳ ಹೊರತಾಗಿ ನಾನು ನಿರಂತರವಾಗಿ ನನ್ನ ಭವಿಷ್ಯ ಮತ್ತು ವೃತ್ತಿ ಜೀವನದ ಬಗ್ಗೆ ಚಿಂತಿತನಾಗಿದ್ದೆ. ನಾನು ತುಂಬ ಅಭದ್ರತೆಯನ್ನು ಅನುಭವಿಸುತ್ತಿದ್ದೆ ಮತ್ತು ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆಯೂ ನಾನು ಆಗಾಗ್ಗೆ ಕೋಪದಿಂದ ಪ್ರತಿಕ್ರಿಯಿಸುತ್ತಿದ್ದೆ. ನಾನು ನನ್ನ ವೃತ್ತಿ ಜೀವನ ಹಾಗೂ ವ್ಯವಹಾರದ ಯೋಜನೆಯನ್ನು ಭಯ ಹಾಗೂ ಅಭದ್ರತೆಯ ದೃಷ್ಟಿಕೋನದಲ್ಲಿ ಸಿಕ್ಕಿಹಾಕಿಕೊಂಡು ಮಾಡಿದ್ದರಿಂದ ಜೀವನವು ಶೋಚನೀಯವಾಗಿ ತೋರುತ್ತಿತ್ತು. ನಿರಂತರವಾಗಿ ಭವಿಷ್ಯದ ಬಗ್ಗೆ ಮುತುವರ್ಜಿ ವಹಿಸುತ್ತಿದ್ದರಿಂದ ಅದು ನನ್ನನ್ನು ಪ್ರಸ್ತುತ ಕ್ಷಣಗಳನ್ನು ಆನಂದಿಸಲು ಮತ್ತು ಈಗಾಗಲೇ ನಾನು ಪಡೆದಿದ್ದ ಆಶೀರ್ವಾದವನ್ನು ಮೆಚ್ಚಲು ಬಿಡುತ್ತಿರಲಿಲ್ಲ. ಸನ್ನಿವೇಶಗಳು ಮತ್ತು ನನ್ನ ಸುತ್ತಲಿನ ಜನರ ಬಗ್ಗೆ ಒಂದು ಬಲವಾದ ಆಂತರಿಕ ಪ್ರತಿರೋಧವನ್ನು ಅನುಭವಿಸುತ್ತಿದ್ದರಿಂದ ಅದು ನನ್ನ ದುಃಖವನ್ನು ಮತ್ತಷ್ಟು ಹೆಚ್ಚಿಸುತ್ತಿತ್ತು. ಶ್ರೀ ಭಗವಾನರ ಮುಕ್ತಿ ಮೋಕ್ಷ ತರಗತಿಗಳಲ್ಲಿ ನಾನು ಭಾಗವಹಿಸಲು ಪ್ರಾರಂಭಿಸಿದ ನಂತರ ಎಲ್ಲವೂ ಬದಲಾಗಲು ಆರಂಭವಾಯಿತು. ತರಗತಿಗಳು ಮತ್ತು ಪ್ರಕ್ರಿಯೆಗಳು ನಿಧಾನವಾಗಿ ನನ್ನ ಅರಿವನ್ನು ಹೆಚ್ಚಿಸಿದವು ಮತ್ತು ನಾನು ಅರಿವಿಲ್ಲದೆ ದುಃಖದ ಚಕ್ರದಲ್ಲಿ ಸಿಕ್ಕಿಹಾಕಿಕೊಂಡಿರುವುದನ್ನು ಅರಿಯಲು ಸಹಾಯ ಮಾಡಿತು. ಅತ್ಯಂತ ಗಮನಾರ್ಹ ಬದಲಾವಣೆಯು ನವರಾತ್ರಿ ಹೋಮದ ಸಮಯದಲ್ಲಿ ಸಂಭವಿಸಿತು. ನಾನು ಶ್ರೀ ಭಗವಾನರಿಗೆ ನನ್ನ ಅಂತರಂಗ ಸ್ಥಿತಿಯ ಸತ್ಯತೆಯನ್ನು ತೋರಿಸಲು ಪ್ರಾರ್ಥಿಸಿದೆ ಮತ್ತು ಅನುಗ್ರಹವು ತನ್ನನ್ನು ತಾನು ಬಹಿರಂಗಪಡಿಸಿಕೊಂಡಿತು. ಯಾವುದೇ ಪ್ರತಿರೋಧ ಅಥವಾ ತೀರ್ಪು ಇಲ್ಲದೆ ನಾನು ನನ್ನ ಅಂತರಂಗದ ವಾಸ್ತವವನ್ನು ಸ್ಪಷ್ಟವಾಗಿ ನೋಡಿದೆ. ಅದಕ್ಕೆ ಸಾಕ್ಷಿಯಾಗುವುದು ತುಂಬ ಆನಂದದಾಯಕವಾಗಿತ್ತು. ಹೋಮಗಳು ಕೇವಲ ಆಚರಣೆಗಳಲ್ಲ, ಆದರೆ ಅದು ಅಚೇತನ ಮನಸ್ಸಿಗೆ ಪ್ರಕ್ರಿಯೆಗಳು ಎಂಬ ಶ್ರೀ ಭಗವಾನರ ಬೋಧನೆಯು ನನ್ನ ನೈಜ ಅನುಭವವಾಯಿತು. ಜೀವನದೊಂದಿಗೆ ಪ್ರವಹಿಸುವ ಸ್ಥಿತಿಯು ನಮಗೆ ಹೋಮದ ಸಂಕಲ್ಪದ ಕೊಡುಗೆಯಾಗಿತ್ತು ಮತ್ತು ನಾನು ಜೀವನದ ಹರಿವನ್ನು ಅನಾಯಾಸವಾಗಿ ಅನುಭವಿಸಲು ಪ್ರಾರಂಭಿಸಿದೆ. ನನ್ನ ಆಂತರಿಕ ಪ್ರತಿರೋಧವು ಹಾಗೆಯೇ ಕರಗಿ ಹೋಯಿತು. ಇದನ್ನು ನಾನು ಸಾಧಿಸಲಿಲ್ಲ, ಆದರೆ ಅದು ಅನುಗ್ರಹದಿಂದಾಗಿ ಸಂಭವಿಸಿತು. ನನ್ನ ಪ್ರತಿರೋಧವು ಇಲ್ಲವಾಗುತ್ತಿದ್ದಂತೆ ನನ್ನ ದುಃಖವೂ ಇಲ್ಲವಾಯಿತು. ನನ್ನ ಭವಿಷ್ಯದ ಬಗೆಗಿನ ನನ್ನ ನಿರಂತರ ಚಿಂತೆಯೂ ಮಾಯವಾಯಿತು. ಈಗಲೂ ನಾನು ನನ್ನ ವೃತ್ತಿ ಜೀವನದ ಬಗ್ಗೆ ಯೋಜಿಸಿದರೂ ಅದು ಭಯ ಅಥವಾ ಅಭದ್ರತೆಯ ಭಾವನೆಯಿಂದ ಈಗ ಬರುವುದಿಲ್ಲ. ಈಗ ನನ್ನ ಪ್ರತಿಕ್ರಿಯೆಗಳು ಸಮತೋಲನಗೊಂಡಿವೆ. ಭಾವನಾತ್ಮಕ ಹೊಂದಿಕೊಳ್ಳುವಿಕೆಯು ನನ್ನ ಬಾಂಧವ್ಯಗಳನ್ನು ಪರಿವರ್ತಿಸಿದೆ. ಪ್ರಸ್ತುತ ನನ್ನ ಸಹೋದ್ಯೋಗಿಗಳಲ್ಲಿ ಲೇ ಆಫ್ನಿಂದಾಗಿ ಹೆಚ್ಚಿನ ಭಯ ಮತ್ತು ಅಭದ್ರತೆಯೂ ಇದೆ, ಆದರೂ ನಾನು ಬಾಧಿತನಾಗಿಲ್ಲ. ನನ್ನ ಕೆಲಸವನ್ನು ಸಂಪೂರ್ಣ ಗಮನದಿಂದ ಮಾಡುತ್ತೇನೆ ಮತ್ತು ಹೊಸ ಅವಕಾಶಗಳಿಗಾಗಿ ಎಲ್ಲವನ್ನೂ ಯಾವುದೇ ಒತ್ತಡವಿಲ್ಲದೆ ಪ್ರಾಯೋಗಿಕ ಹೆಜ್ಜೆಗಳನ್ನು ತೆಗೆದುಕೊಳ್ಳುತ್ತೇನೆ. ನನ್ನ ಮತ್ತು ನನ್ನ ಮನಸ್ಸಿನ ನಡುವಿನ ಅಂತರ ಹೆಚ್ಚಾಗಿದೆ. ನಾನು ಆಲೋಚನೆಗಳು ಬಂದು ಹೋಗುತ್ತಿರುವಂತೆ ಸಾಕ್ಷಿಭಾವದಲ್ಲಿ ನೋಡುತ್ತೇನೆ. ಹಾಗಾಗಿ ಅದು ನನ್ನನ್ನು ಮತ್ತು ಇತರರನ್ನು ಸಂಪೂರ್ಣ ಸ್ವೀಕೃತಿಯಲ್ಲಿ ಜೀವಿಸುವಂತೆ ಮಾಡಿದೆ. ನಾನು ಜೀವನದೊಂದಿಗೆ ಸಾಮರಸ್ಯ ಮತ್ತು ಸಮತೋಲನದ ಸ್ಥಿತಿಯನ್ನು ಅನುಭವಿಸುತ್ತಾ ಪ್ರವಹಿಸುತ್ತಿದ್ದೇನೆ. ಈ ಆಳವಾದ ಪರಿವರ್ತನೆಗಾಗಿ ಮತ್ತು ಜೀವನದ ಹರಿವು ಹಾಗೂ ಅನುಗ್ರಹದಿಂದ ಆಶೀರ್ವದಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಧನ್ಯವಾದಗಳು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.